ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆ 6 ವರ್ಷಗಳು ಮುಗಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದೀರಿ ಅವರೆಲ್ಲರೂ ಸಹ ಮತ್ತೊಮ್ಮೆ ನೋಂದಣಿ ಮಾಡ್ಕೋಬೇಕಾಗತ್ತೆ. ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕಾದ್ರೆ ತಮ್ಮದು ಆಧಾರ್ ಕಾರ್ಡು, ವೋಟರ್ ಐ ಡಿ, SLC ಮಾರ್ಕ್ಸ್ ಕಾರ್ಡು, ಕಾನ್ವಿಕೇಷನ್ ಸರ್ಟಿಫಿಕೇಟು ಇವೆಲ್ಲವನ್ನೂ ಸಹ ಒಂದು ಜೆರಾಕ್ಸ್ ಹಾಕಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹ ಯಾರು ಪದವೀಧರರಿದ್ದೀರಾ ಕೂಡಲೇ ಇಮ್ಮಿಡಿಯೇಟಾಗಿ ಈ ಒಂದು ನವಂಬರ್ 6ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗೆ ತಾವೆಲ್ಲರೂ ಸಹ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಈ ದಾಖಲೆಗಳೊಂದಿಗೆ ನೋಂದಾಯಿಸ್ಕೋಬೇಕು ಅಂತ ವಿನಂತಿ ಮಾಡ್ತಾ, ಮತ್ತು ಪದವೀಧರರು ಯಾರು ಅಂದರೆ ನವಂಬರ್ 1, 2022ಕ್ಕಿಂತ ಹಿಂದೆ ಅಂದರೆ 2022, 2021 ಆ ರೀತಿ ಯಾರು ಇರ್ತಾರೋ ಅವರೆಲ್ಲರೂ ಸಹ ಈ ಒಂದು ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಅರ್ಹರಿರ್ತಾರೆ. ಹಾಗಾಗಿ ಎಲ್ಲ ಅರ್ಹ ಮತದಾರರು ಈ ಕೂಡಲೇ ಈ ಒಂದು ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೋಬೇಕು. ಕೊನೆಯ ದಿನಾಂಕ ನವಂಬರ್ 6 ಇರುತ್ತೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಮತದಾರರು ಇಮಿಡಿಯೇಟಾಗಿ ಕೂಡಲೇ ನೋಂದಣಿ ಮಾಡಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ. ತಾಲೂಕು ಕಚೇರಿಯಲ್ಲಿಯೂ ಸಹ ಈ ಒಂದು ವ್ಯೂ ಸಿಗ್ತದೆ, ನಮಗೆ ಅಪ್ಲಿಕೇಶನ್ ಫಾರ್ಮ್ಸು ಸಿಗುತ್ತೆ ಕೊಡೋದಕ್ಕೆ. ಮತ್ತು ನಾವು ಪೊಲಿಟಿಕಲ್ ಆಗಿಯೂ ಸಹ ಪ್ರತಿಯೊಬ್ಬರು ಸಹ ಯಾರು ಅಭ್ಯರ್ಥಿಗಳಿರ್ತಾರೆ ಎಲ್ಲರೂ ಸಹ ಆ್ಯಕ್ಟಿವ್ ಇರ್ತಾರೆ, ಅಲ್ಲೂ ಸಹ ಸಿಗುತ್ತೆ. ದಯವಿಟ್ಟು ತಾವೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದನೂ ಸಹ ನಾವು ನೋಂದಣಿ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಸಹ ತಮ್ಮ ಹತ್ರ ಬರ್ತಾರೆ, ತಾವೂ ಸಹ ಸಂಪರ್ಕ ಮಾಡ್ಬೋದು. ಒಟ್ಟಾರೆ ಇವೆಲ್ಲವನ್ನೂ ಸಹ ಕಲೆಕ್ಟ್ ಮಾಡಿ ಇಮಿಡಿಯೇಟಾಗಿ ತಾಲೂಕು ಕಚೇರಿಯಲ್ಲಾದರೂ ಸಲ್ಲಿಸ್ಬೋದು, ಅಥವಾ BJP ಕಚೇರಿಗೆ ತಂದುಕೊಟ್ಟು ಸಹ ನಾವು ಅದನ್ನು ಸಲ್ಲಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇಮಿಡಿಯೇಟಾಗಿ ಈ ಕೂಡಲೇ ತಾವೆಲ್ಲರೂ ಸಹ ಮತದಾರರಾಗಿ ತಮ್ಮನ್ನು ಪಟ್ಟಿಯಲ್ಲಿ ಸೇರಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇವೆ.